ಇದು ಕೇವಲ ಇಲ್ಲಿಗೆ ಮುಗಿಬಾರ್ದು, ಸಮಾವೇಶ ಜೊತೆಲಿ ಪಾದಯಾತ್ರೆಯನ್ನು ಕೂಡ ಮಾಡಬೇಕು ಅನ್ನೋ ವಿಚಾರವನ್ನು ಭಾಳಷ್ಟು ಸಾರಿ ನಮ್ಮ ಚರ್ಚೆಯನ್ನು ಮಾಡಿದ್ರೆ. ಜನಾರ್ದನ್ ರೆಡ್ಡಿ ಅವರು ಕೂಡ ಹೋಗಿ ಅಧ್ಯಕ್ಷರ ಹತ್ರ ಮಾತಾಡಿ ಎಲ್ಲ ವಿಚಾರಗಳನ್ನು ಕೂಡ ಅವ್ರು ತಿಳಿಸಿ ಅವ್ರಿಗೆ ಯಾವ್ಯಾವ ಏನೇನು ಸಮಾಧಾನ ಕೊಡಬೇಕು ಎಲ್ಲವನ್ನು ಕೂಡ ಕೊಟ್ಟು ಕಂಪಲ್ಸರಿ ಎಲ್ಲರೂ ಒತ್ತಾಯ 90% ಪಬ್ಲಿಕ್ ನನ್ನ ಹತ್ರ ಬರೋಂಥ ಜನಾರ್ದನ್ ರೆಡ್ಡಿ ಅವರು ಹೇಳಿದಂತೆ 90% ಪಬ್ಲಿಕ್ಕು ಅವ್ರ ಒಪಿನಿಯನ್ ಹೆಂಗಿದೆ ಅಂದರೆ ಪಾದಯಾತ್ರೆ ಮಾಡಿರಿ ಅನ್ನೋಂಥ ಒಪಿನಿಯನ್ ಇರೋ ಕಾರಣ ಅವರು ಎಲ್ಲವನ್ನು ಕೂಡ ಮಾಹಿತಿ ಕೊಡೋಂಥ ಕೆಲಸ ಮಾಡಿ. ಮತ್ತು ಅಧ್ಯಕ್ಷರು ನನ್ನ ಕರೆದಿದ್ದು, ರಾಮ್ಲವ್ರೆ ನೀವು ಬರಬೇಕು ಅಂತೇಳಿ ಕರೆದಿದ್ದರು. ನಾನು ಕೂಡ ನಿನ್ನೆ ಹೋದಂಥ ಟೈಮಲ್ಲಿ ಅಧ್ಯಕ್ಷರು ಕೂಡ ಎಲ್ಲ ವಿಚಾರಗಳನ್ನು ತಿಳ್ಕೊಂಡ ನಂತರ ನಾನು ಕೂಡ ಎಲ್ಲ ವಿಚಾರಗಳನ್ನು ಕೂಡ ಅವ್ರು ತಿಳಿಸಿದ ನಂತರ ಅವ್ರು ಹೇಳಿದರು, ರಾಮ್ಲಣ್ಣವರೇ ನಾವು ಮತ್ತೆ ಪುನಃ ಪತ್ರವನ್ನು ಬರೆದು ಆ ಪತ್ರದ ಮೂಲಕ ಕೂಡ ಅವರು ಪುನಃ ನಿಮಗೆ ಹೇಳ್ತೀನಿ ಅನ್ನೋಂಥ ಮಾತನ್ನು ಹೇಳಿದರು. ನಾನು ಕೂಡ ನನಗಿರೋಂಥ ಒಂದು ಸೋರ್ಸ್ ಪ್ರಕಾರ ನಾನು ಕೇಂದ್ರದ ನಾಯಕರನ್ನ ಎಲ್ಲರ ಹತ್ರ ನಾನು ಮಾತಾಡಿದಂಥ ಟೈಮಲ್ಲಿ ಕೂಡ ಅವ್ರು ಹೇಳಿದರು, ನಮ್ಮದು ಯಾವುದೇ ರೀತಿಯಲ್ಲಿ ಪಾದಯಾತ್ರೆ ಮಾಡೋಂಥ ವಿಚಾರದಲ್ಲಿ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ. ಅವ್ರು ಹೇಳಿದಂಥ ಎಲ್ಲ ನಾಯಕರು ಹೇಳಿದಂಥ ಅಭಿಪ್ರಾಯ ಏನಂದ್ರೆಗಿನ ನನ್ನ ಸೋರ್ಸ್ ಪ್ರಕಾರ ನಮ್ಮ ನಾಯಕರು ಎಲ್ಲರೂ ಕೂಡ, ಯಾಕಂದರೆ ನಾನು ಕೂಡ ತುಂಬ ವರ್ಷಗಳಿಂದ ರಾಜಕಾರಣದಲ್ಲಿರೋ ಕಾರಣ ನನಗೆ ಕೂಡ ಕೇಂದ್ರದ ನಾಯಕರು ಎಲ್ಲರೂ ಕೂಡ ಪರಿಚಯಸ್ಥರಾಗಿರೋ ಕಾರಣ ಎಲ್ಲರೂ ಕೂಡ ಹೇಳಿದರು, ನನ್ನ ಇವತ್ತು ಪಾದಯಾತ್ರೆ ಮಾಡೋಂಥ ವಿಚಾರದಲ್ಲಿ ಕೇಂದ್ರ ನಾಯಕರು ನಮ್ಮದು ಯಾವುದೇ ಅಭ್ಯಂತರ ಇಲ್ಲ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಹೇಳಿದ ಮೇಲೆ ಮತ್ತು ನಮ್ಮ ಅಧ್ಯಕ್ಷರು ಕೂಡ ನಾನು ತಿಳಿಸಿದೆ, ರಾಮ್ಲಣ್ಣವ್ರು ಹಿಂಗೆ ವಿಜೇಂದ್ರ ಅವ್ರು ಹಿಂಗೆ ಆಗ್ತಾಯಿದೆ ಅನ್ನೋಂಥ ವಿಚಾರವನ್ನು ಹೇಳಿದ ನಂತರ ನಾನು ಜನಾರ್ದನ್ ರೆಡ್ಡಿ ಅವ್ರಿಗೆ ಹೇಳಿದೆ, ಏನು ಮಾಡೋಣ್ರಿ ಜನಾರ್ದನ್ ರೆಡ್ಡಿ ಅವರೇ, ಎಲ್ಲರೂ ಕೂಡ ಪಾದಯಾತ್ರೆ ಮಾಡಬೇಕಂತಿದ್ದಾರೆ. ಆಲ್ರೆಡಿ ಪಾದಯಾತ್ರೆ ಮಾಡೋಂಥ ವಿಚಾರದಲ್ಲಿ ಕೂಡ ನಾವು ಇವತ್ತು ಮಾಧ್ಯಮಗಳಲ್ಲಿ ನಾನು ನೋಡ್ತಾ ಇದ್ದೆ, ಅದು ಏನು ಇವತ್ತು ಪಾದಯಾತ್ರೆ ಹೆಂಗೆ ಹೋಗ್ತಾಯಿದೆ, ಎಲ್ಲೆಲ್ಲಿ ನಿಲ್ಲಬೇಕು, ಎಲ್ಲೆಲ್ಲಿ ಹಾಲ್ಟ್ ಇದೆ, ಎಲ್ಲೆಲ್ಲಿದೆ, ಟೋಟಲಾಗಿ ಹತ್ತತ್ರ 22 ದಿನಗಳು 20 ದಿನಗಳದ್ದು ಒಂದು ರೂಟ್ ಪ್ಲ್ಯಾನನ್ನು ಕೂಡ ಮಾಡ್ಕೊಂಡು ಎಲ್ಲರಿಗೂ ನಿಮ್ಮ ಕಾಪಿ ಒಂದು ಕೊಡ್ತೀನಿ, ಒಂದು ರೂಟ್ ಪ್ಲ್ಯಾನನ್ನು ಕೂಡ ಮಾಡ್ಕೊಂಡಂಥ ಕೆಲಸ ಆಗಿದೆ. ಆದ ನಂತರ ಕೂಡ ಇವತ್ತು ನಮಗೇನಂದರೆ ನಮ್ಮ ಪಾರ್ಟಿಯಲ್ಲಿ ಇವತ್ತು ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ರು ಕೂಡ ನಾವೇನು ಇವತ್ತು ಪಾದಯಾತ್ರೆ ಅಂದ್ರೆ ಹೆಂಗಂದರೆ 17ನೇ ತಾರೀಕು ಸಮಾವೇಶ ಆಗಬೇಕು. ಸಮಾವೇಶ ಆದ ತಕ್ಷಣ ಅಲ್ಲಿಂದನೇ ಪಾದಯಾತ್ರೆ ಹೊರಡಬೇಕನ್ನೋಂಥ ಸಲುವಾಗಿ ಇನ್ನು 2 ದಿನ ಉಳಿದಿರೋಕ್ಕೋಸ್ಕರ ಎಲ್ಲ ರೆಡಿಯನ್ನು ಮಾಡ್ಕೊಂಡು ಇದೆಲ್ಲ ಕೂಡ ಬ್ಲೂ ಪ್ರಿಂಟ್ ತಮ್ಮೆಲ್ಲರೂ ಕೂಡ ಕೊಡ್ತೀನಿ, ಹೋಗ್ಬೇಕಂದೇಳಿ ನಮ್ಮ ಅಭಿಪ್ರಾಯ ಏನಿದೆ ಹಂಗಿತ್ತು. ಆಮೇಲೆ ಹಂಗಾಗಿ ನಾವೆಲ್ಲರೂ ಕೂಡ ಯೋಚನೆ ಮಾಡಿದಂಥ ಟೈಮಲ್ಲಿ ನಮ್ಮ ಕೇಂದ್ರದಲ್ಲಿ ನಾಯಕರು ಮಾತಾಡಿದಂಥ ಟೈಮಲ್ಲಿ ಅವರೆಲ್ಲರೂ ಕೂಡ ರಾಜ್ಯಾಧ್ಯಕ್ಷರು ತೀರ್ಮಾನ ತೊಗೊಳ್ಳಿ, ಅವ್ರು ತೊಗೊಂಡ ನಂತರ ತಾವೇನು ಮಾಡ್ತಿರೋ ಮಾಡಿರಿ ಅನ್ನೋಂಥ ಅಭಿಪ್ರಾಯ ಕೂಡ ಮಾಡಿದ್ದಾರೆ. ಹಂಗಾಗಿ ಇವತ್ತು ಅಧ್ಯಕ್ಷರು ಕೂಡ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೂಡ ಮಾತಾಡಿ ಎಲ್ಲರ ಅಭಿಪ್ರಾಯ ನಾವು ಪಾದಯಾತ್ರೆ ಮಾಡಬೇಕನ್ನಂಥದ್ದಿದೆ ಅನ್ನಂತ ಹೇಳಿದ್ದಾರೆ. ಹಂಗಾಗಿ ಇವತ್ತು ಅಧ್ಯಕ್ಷರು ಅಂದರೆ ನಮ್ಮಲ್ಲಿ ಪಾರ್ಟಿಯಲ್ಲಿ ಒಂದು ಕೆಲವೊಂದು ಪ್ರೊಸೀಜರ್ಸ್ ಇರ್ತಾವೆ, ಎಲ್ಲಿ ತನಕ ಅಧ್ಯಕ್ಷರು ಪರ್ಮಿಷನ್ ಕೊಡಲ್ಲ ಅಲ್ಲಿ ತನಕ ನಾವು ಪಾದಯಾತ್ರೆ ಮಾಡೋಂಗಿಲ್ಲ. ಹಂಗಾಗಿ ಆಲ್ರೆಡಿ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲರೂ ಕೂಡ ಹೇಳಿದ್ದಾರೆ, ರಾಜ್ಯಾಧ್ಯಕ್ಷರು ಅಂತಿಮ, ಅವರು ಓಕೆ ಅಂದ್ಬಿಟ್ರೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಹಂಗಾಗಿ ನಾವೆಲ್ಲ ಕೂಡ ಈ ಸಿದ್ಧತೆಯನ್ನು ಮಾಡಿಕೊಂಡಿದ್ವಿ. ಪಾದಯಾತ್ರೆ ಸಲುವಾಗಿ ರಾಜ್ಯಾಧ್ಯಕ್ಷರಂದ ವಿಜೇಂದ್ರವರು ಎಲ್ಲಿ ನಮ್ಮ ಪಾರ್ಟಿ ಪ್ರೊಸೀಜರ್ಸ್ ಇರೋ ಕಾರಣ ಅವರು ಯಾವಾಗ ಒಪ್ಪಿಗೆ ಕೊಡ್ತಾರೋ ಆ ಒಪ್ಪಿಗೆ ಕೊಟ್ಟಿದ ತಕ್ಷಣ ಪಾದಯಾತ್ರೆಯನ್ನು ಕೂಡ ಪ್ರಾರಂಭ ಮಾಡೋಂಥ ಕೆಲಸ ಮಾಡಿದ್ವಿ. ಎಲ್ಲವನ್ನು ಕೂಡ ತಯಾರು ಮಾಡ್ಕೊಂಡು ಕುಂತೀವಿ. ಸಮಾವೇಶ ಜೊತೆಲಿ ಅಲ್ಲಿಂದನೇ 17ನೇ ತಾರೀಕು ಪಾದಯಾತ್ರೆ ಹೋಗ್ಬೇಕಂತೇಳಿ ತೀರ್ಮಾನ ತೊಗೊಂಡು ಅಧ್ಯಕ್ಷರ ಸಲುವಾಗಿ ಅವ್ರ ಒಪ್ಪಿಗೆ ಅಂದರೆ ಅವರು ಯಾವಾಗ ಒಪ್ಪಿಗೆ ಕೊಡ್ತಾರ ಅನ್ನೋಂಥದ್ದಕ್ಕೋಸ್ಕರ ಕಾಯ್ತಾ ಇದ್ವಿ. ಅವ್ರು ಒಪ್ಪಿಗೆ ಕೊಟ್ಟಿದ ತಕ್ಷಣ ನಾವು ಪಾದಯಾತ್ರೆಯನ್ನು ಅನೌನ್ಸ್ ಮಾಡೋಂಥ ಕೆಲಸ ಕೂಡ ಮಾಡ್ತೀವಿ. 17th ಪ್ರೋಗ್ರಾಮ್ ಏನಿದೆನೋ ಅಲ್ಲ ನಮ್ಮ ಅಧ್ಯಕ್ಷರ ಸಲುವಾಗಿ ಎಲ್ಲ ರೆಡಿ ಮಾಡ್ಕೊಂಡು ಅಂದರೆ ನಮ್ಮ ಈ ಪಾದಯಾತ್ರೆ ಇಲ್ಲ ಇನ್ಕ್ಲೂಡಿಂಗ್ ಸಮಾವೇಶ ಜೊತೆಲಿ ಪಾದಯಾತ್ರೆ ಮಾಡಬೇಕಂದೇಳಿ ಎಲ್ಲ ಸಿದ್ಧತೆ ಮಾಡಿಕೊಂಡು ಬ್ಲೂ ಪ್ರಿಂಟನ್ನು ಮಾಡಿಕೊಂಡು ಎಲ್ಲೆಲ್ಲಿ ಹಾಲ್ಟ್ 20 ದಿನಗಳ ವ್ಯವಸ್ಥೆ ಕೂಡ ಎಲ್ಲ ಮುಗಿದೋಗಿದೆ. ನಮ್ಮ ರಾಷ್ಟ್ರೀಯ ನಾಯಕರು ಕೂಡ ಎಲ್ಲರೂ ಕೂಡ ಅವ್ರು ಏನು ಹೇಳಿದ್ದಾರೆ, ಅಧ್ಯಕ್ಷರು ಏನು ಹೇಳ್ತಾರೆ ಅದು ಫೈನಲ್ ಅಂತ ಹೇಳಿದ್ದಾರೆ. ನಮ್ಮ ಅಧ್ಯಕ್ಷರು ಕೂಡ ಚಿತ್ರದುರ್ಗದಲ್ಲಿ ಮಾತಾಡೋಂಥ ನಮ್ಮೆಲ್ಲರ ಅಭಿಪ್ರಾಯ ಪಾದಯಾತ್ರೆ ಮಾಡಿ ಒಪ್ಪಿಗಿದೆ ಅಂತ ಮಾತನ್ನು ಹೇಳಿದ್ದಾರೆ. ನಮ್ಮಲ್ಲಿ ಪಾರ್ಟಿಯಲ್ಲಿ ಪ್ರೊಸೀಜರ್ ಇದೆಲ್ಲ, ಪ್ರೊಸೀಜರ್ಸ್ ಅಂದ್ರೆಗಿನ ನಮ್ಮ ಅಧ್ಯಕ್ಷರು ಒಪ್ಪಿಗೆ ಕೊಡಬೇಕಾಗುತ್ತೆ. ಅಧ್ಯಕ್ಷರು ಒಪ್ಪಿಗೆ ಸಲುವಾಗಿ ಕಾಯ್ತಾ ಇದ್ವಿ. ಒಪ್ಪಿಗೆ ಆದ ತಕ್ಷಣ ಎಲ್ಲವೂ ಕೂಡ ನಾವು ಕ್ಲಿಯರ್ ಮಾಡೋಂಥ ಕೆಲಸ ಮಾಡ್ತೀವಿ. ನಮಗೆ ನಮ್ಮ ಜೊತೆಲಿ ಈ ಕಲ್ಯಾಣ ಕರ್ನಾಟಕ ಭಾಗದಿಂದ ಹಾಲಿ ಶಾಸಕರು ಇರ್ತಾರೆ, ಸ್ವತಂತ್ರರು ಸಂಸದರು ಇರ್ತಾರೆ, ಸ್ವತಂತ್ರರು ಶಾಸಕರು ಇರ್ತಾರೆ, ಎಲ್ಲ ಗ್ರಾಮ ಪಂಚಾಯತಿಗಳ ಇದ್ದಂಥ ಮೆಂಬರ್ಗಳು, ಮಾಜಿ ಮೆಂಬರ್ಗಳು, ಗೆದ್ದವರು, ಸೋತವರು ಎಲ್ಲ ಪಾರ್ಟಿನೇ ಇವತ್ತು ಎಲ್ಲ ಕೂಡ ಈ ಪಾದಯಾತ್ರೆ ಮಾಡೋಂಥ ಕೆಲಸ ಮಾಡ್ತೀವಿ. ಆಲ್ರೆಡಿ ಕುಮಾರಸ್ವಾಮಿ ಅವ್ರ ಹತ್ರ ಕೂಡ ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಮಾತಾಡಿದಾರೆ, ನೀವು ಕೂಡ ಬರಬೇಕು ಅನ್ನೋಂಥ ಮಾತನ್ನು ಹೇಳಿದಾರೆ. ಪ್ರಹ್ಲಾದ್ ಜೋಶಿ ಅವ್ರ ಹತ್ರ ಕೂಡ ಇದಕ್ಕಿಂತ ಮುಂಚೆ ಮಾತಾಡಿದ್ರು, ಮತ್ತೆ ಮಾತಾಡಿಲ್ಲ, ಅವರು ಕೂಡ ಆಹ್ವಾನವನ್ನು ಕೊಡೋಂಥ ಕೆಲಸ ಮಾಡ್ತಾಯಿದ್ವಿ.
ನಂತರ ಸೋಮಣ್ಣ ಸಾಹೇಬರು ಕೂಡ ಆಹ್ವಾನವನ್ನು ಕೊಡೋಂಥ ಕೆಲಸ ಮಾಡ್ತಿದ್ವಿ. ಶೋಭಕ್ ಅವ್ರನ್ನು ಕೂಡ ನೀವು ಕೂಡ ಒಂದಿನ ಬಂದೋಗ್ರಿ ಅಂತೇಳಿ ಅವರು ಕೂಡ ಆಹ್ವಾನವನ್ನು ಕೊಡೋಂಥ ಕೆಲಸ. ನಮ್ಮ ಕರ್ನಾಟಕದಿಂದ ಯಾರೇನು ಮಂತ್ರಿಗಳಿದ್ದಾರೆ ಕೇಂದ್ರದಿಂದ ಎಲ್ಲರೂ ಕೂಡ ಆಹ್ವಾನವನ್ನು ಕೊಡೋಂಥ ಕೆಲಸ ಮಾಡಿ. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಯಾರು ಕೂಡ ಎಂ ಪಿಗಳು ಇಲ್ಲಿದ್ದಕ್ಕೋಸ್ಕರವಾಗಿ ನಮಗೆ ಬೇಕಾದಂಥ ಸ್ನೇಹಿತರು ಎಂ ಪಿಗಳನ್ನು ಕೂಡ ಕರೆಯುವಂಥ ಕೆಲಸ ಮಾಡಿದ್ವಿ. ಆಮೇಲೆ ರಾಜ್ಯದಲ್ಲಿದ್ದಂಥ ಯಾರ್ಯಾರು ಹಿರಿಯರಿದ್ದಾರೋ ಇನ್ಕ್ಲೂಡಿಂಗ್ ಯಡಿಯೂರಪ್ಪ ಸಾಹೇಬ್ರನ್ನ ಹಿಡ್ಕೊಂಡು ಕೂಡ ಎಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಡೋಂಥ ಕೆಲಸ ಮಾಡಿದ್ವಿ. ಎಲ್ಲೆಲ್ಲಿ ಅವಕಾಶ ಸಿಗುತ್ತಾನೋ ಅಲ್ಲೆಲ್ಲ ಕೂಡ ಬಂದು ಸೇರ್ಕೋಬೇಕು, ಎಷ್ಟೆಷ್ಟು ಸಾಧ್ಯ ಆದರೆ ಅಷ್ಟಷ್ಟು ಒಂದು ಹೆಜ್ಜೆಗಳು ಹಾಕಬೇಕು ಅಂತೇಳಿ ರಿಕ್ವೆಸ್ಟನ್ನು ಕೂಡ ಮಾಡ್ಕೊಂಡಿದ್ವಿ.